ನಗರೋತ್ಥಾನ ಹೆಸರು ಸುಂದರ, ಕೇಳಲು ಇಂಪಾಗಿದೆ. ಪ್ರಿಯ ವೀಕ್ಷಕರೇ, ಶಿರಸಿ ನಗರಕ್ಕೆ ನಗರೋತ್ಥಾನ ಯೋಜನೆಯಡಿ 30 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಸಿದ್ಧಗೊಂಡಿದ್ದು ಈಗಾಗಲೇ ಹಳೆಯ ಸಂಗತಿ. ಈ 30 ಕೋಟಿ ರೂಪಾಯಿ ಕಾಮಗಾರಿಗಳಲ್ಲಿ ಮಂಜೂರು ಇಟ್ಟಿದ್ದು ಸುಮಾರು 25 ಕೋಟಿ ರೂಪಾಯಿ. ಉಳಿದ 5 ಕೋಟಿ ರೂಪಾಯಿಗಳನ್ನು ಯೋಜನೆಯ ಗಾತ್ರದಲ್ಲಿ ವ್ಯತ್ಯಾಸವಾದಾಗ ಬಳಸಲು ಕಾಯ್ದಿರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಪ್ರಿಯ ವೀಕ್ಷಕರೇ, ಈ 25 ಕೋಟಿ ರೂಪಾಯಿಗಳಲ್ಲಿ ಪ್ರಾಥಮಿಕ ಹಂತವಾಗಿ 10 ಕೋಟಿ ರೂಪಾಯಿಗಳ ಟೆಂಡರ್ ಕರೆದು ಸರಿಸುಮಾರು 2 ವರ್ಷದ ಸನಿಹಕ್ಕೆ ಬರುತ್ತಲಿದೆ. ಮಲ್ಲಿಕಾರ್ಜುನ ಅಮ್ಮಾಪುರ ಎಂಬ ಗುತ್ತಿಗೆದಾರನಿಗೆ ಈ ಟೆಂಡರ್ ಆಗಿದೆ. ದುರಂತವೆಂದರೆ ಹೀಗೆ ಟೆಂಡರ್ ಪಡೆದ ಮಹಾಶಯ ಈ ಗುತ್ತಿಗೆದಾರ ಒಮ್ಮೆ ಕೂಡ ಸಿರ್ಸಿಗೆ ಬಂದೇ ಇಲ್ಲ. ಅಷ್ಟೇ ಅಲ್ಲ, ಶಿರಸಿ ನಗರಸಭೆಯ ಮೂಲಗಳೇ ಹೇಳುವಂತೆ ಈ ಗುತ್ತಿಗೆದಾರನ ಮುಖವನ್ನೇ ಇಲ್ಲಿಯವರು ನೋಡಿಲ್ಲ. 10 ಕೋಟಿ ಕಾಮಗಾರಿಯ ಗುತ್ತಿಗೆ ಪಡೆದ ಈ ಗುತ್ತಿಗೆದಾರ ಸರಿಸುಮಾರು 4 ರಿಂದ 5 ಜನರಿಗೂ ಉಪಗುತ್ತಿಗೆ ನೀಡಿಬಿಟ್ಟಿದ್ದಾನೆ. ನಿಗದಿತ ಅವಧಿಯೊಳಗೆ 10 ಕೋಟಿ ರೂಪಾಯಿ ಕಾಮಗಾರಿ ನಡೆದಿದ್ದರೆ ಶಿರಸಿ ನಗರದ ಅದೆಷ್ಟೋ ಗಟಾರಗಳು, ರಸ್ತೆಗಳು ಸುಂದರವಾಗಿರುತ್ತಿತ್ತು. ಆದರೆ ದುರಂತವೆಂದರೆ ಇಲ್ಲಿ 1 ಕೋಟಿ ರೂಪಾಯಿಗಳ ಕಾಮಗಾರಿಯೂ ನಡೆದಿಲ್ಲ. ಇಲಿ ಹರಿದು ತಿಂದಂತೆ ಅಲ್ಲಲ್ಲಿ ಕಾಮಗಾರಿ ಮಾಡಿದ್ದು ಬಿಟ್ಟರೆ ಉಳಿದ ಕಾಮಗಾರಿಗಳೆಲ್ಲ ನೆಗೆದು ಬಿದ್ದಿದೆ. ಇಲ್ಲಿ ವಿಶೇಷವೆಂದರೆ ಶಿರಸಿ ನಗರಸಭೆಗೆ ಈ ಕಾಮಗಾರಿಗಳ ದೇಖರೇಖಿ ನೋಡುವುದು ಬಿಟ್ಟರೆ ಬೇರಾವುದೇ ಅಧಿಕಾರವಿಲ್ಲ. ಜಿಲ್ಲಾಧಿಕಾರಿಯ ಕಚೇರಿಯ ನಗರಾಭಿವೃದ್ಧಿ ಕೋಶ DUDC ಈ ನಗರೋತ್ಥಾನ ಯೋಜನೆಯ ಟೆಂಡರ್, ಬಿಲ್ ಪಾವತಿ ಎಲ್ಲವನ್ನೂ ನೋಡಿಕೊಳ್ಳುತ್ತದೆ. ಈಗ ಸದ್ಯ ಗುತ್ತಿಗೆದಾರನಿಗೆ 80 ಲಕ್ಷ ರೂಪಾಯಿಗಳ ಬಿಲ್ ಪಾಸಾಗಿದೆ. ಇಷ್ಟು ಬಿಟ್ಟರೆ ನಗರೋತ್ಥಾನ ಯೋಜನೆಯಲ್ಲಿ ಯಾವುದೇ ಕಾಮಗಾರಿ ಪ್ರಗತಿಯೇ ಇಲ್ಲ. ಈಗ ತಿಳಿದು ಬರುವ ಸಂಗತಿ ಎಂದರೆ ಕಾಮಗಾರಿ ಗುತ್ತಿಗೆ ಪಡೆದ ಮಲ್ಲಿಕಾರ್ಜುನ್ ಅಮ್ಮಾಪುರರ ಟೆಂಡರ್ ರದ್ದುಪಡಿಸಲು ಯೋಚಿಸಲಾಗುತ್ತಿದೆ ಎಂದು ಹೇಳಲಾಗಿದೆ. ಅದಾಗಲೇ ಶಿರಸಿ ನಗರಸಭೆಗೆ ಈ ಕುರಿತು ಕಾಮಗಾರಿಯ ಪ್ರಗತಿಯ ಪಂಚನಾಮೆ ತಯಾರಿಸಿ ವರದಿಸಲು ಕಾರವಾರ ನಗರಾಭಿವೃದ್ಧಿ ಕೋಶದಿಂದ ಸೂಚಿಸಲಾಗಿದೆ. ದೇವರು ಕೊಟ್ಟರೂ ಪೂಜಾರಿ ಕೊಡ ಎಂಬುದಕ್ಕೆ ಇದೊಂದು ಉದಾಹರಣೆ ಮಾತ್ರ. ಪ್ರಿಯ ವೀಕ್ಷಕರೇ, ಸರ್ಕಾರದ ಯೋಜನೆಗಳು ಸರಿಯಾಗಿ ಕಾರ್ಯಗತವಾಗದಿದ್ದರೆ ಅಭಿವೃದ್ಧಿ ಕಾರ್ಯ ಹೇಗೆ ಕುಂಠಿತವಾಗಿ ಅಧ್ವಾನ ಸೃಷ್ಟಿಸುತ್ತದೆ ಎಂಬುದಕ್ಕೆ ಇಂದಿನ ಶಿರಸಿ ನಗರದ ದುರವಸ್ಥೆಯೇ ಸಾಕ್ಷಿ. ಪೃಥ್ವಿರಾಜ್ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.